Hi friends, welcome to our channel ABTech Trading. I am Abhishek. ನಾವಿವತ್ತು ವೀಕ್ಲಿ ಎಕ್ಸ್ಪೈರಿ ಆ್ಯಂಡ್ ಮಂತ್ಲಿ ಎಕ್ಸ್ಪೈರಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆಮೇಲೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಬೇಸಿಕ್ ಥಿಂಗ್, ವೀಕ್ಲಿ ಎಕ್ಸ್ಪೈರಿ ಅಂದರೆ ಎವ್ರಿ ವೀಕ್ ಆಫ್ ದ ಮಂತ್ ಎಕ್ಸ್ಪೈರ್ ಆಗುತ್ತೆ. ಆಮೇಲೆ ಮಂತ್ಲಿ ಎಕ್ಸ್ಪೈರಿ ಅಂದರೆ ಎವ್ರಿ ಮಂತ್ ಎಂಡಲ್ಲಿ ಎಕ್ಸ್ಪೈರ್ ಆಗುತ್ತೆ. ಆಮೇಲೆ 1 ಇಯರಲ್ಲಿ 52 ವೀಕ್ಲಿ ಎಕ್ಸ್ಪೈರೀಸ್ ಇರುತ್ತೆ. ಆಮೇಲೆ 12 ಮಂತ್ಲಿ ಎಕ್ಸ್ಪೈರೀಸ್ ಇರುತ್ತೆ. ನಾವು ಮೇಜರ್ ಆಗಿ ಬ್ಯಾಂಕ್ ನಿಫ್ಟಿ, ನಿಫ್ಟಿ 50, ಫಿನ್ ನಿಫ್ಟಿ ಈ ಇಂಡೆಕ್ಸಲ್ಲಿ ಟ್ರೇಡ್ ಮಾಡ್ತೀವಿ. ಸೊ ನಾನು ಬ್ಯಾಂಕ್ ನಿಫ್ಟಿನ ಎಕ್ಸಾಂಪಲ್ ಆಗಿ ಇಟ್ಕೊಂಡು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನಾವು ಇವತ್ತು ಫಸ್ಟ್ ಡೇ ಆಫ್ ದ ಮಂತ್ ಅಂತ ಕನ್ಸಿಡರ್ ಮಾಡ್ಕೊಳೋಣ, ಬಿಕಾಸ್ ಈಸಿಯಾಗಿ ಅದರಲ್ಲಿ ಡೌಟ್ಸ್ನ ಕ್ಲಾರಿಫೈ ಮಾಡ್ಬೋದು ಅದಕ್ಕೋಸ್ಕರ. ಆಮೇಲೆ ಇವಾಗ ನಾವು ವೀಕ್ಲಿ ಎಕ್ಸ್ಪೈರಿ ಅಡ್ವಾಂಟೇಜಸ್ನ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಅಡ್ವಾಂಟೇಜ್ ಬಂದು ವೀಕ್ಲಿ ಎಕ್ಸ್ಪೈರಿ ಪ್ರೀಮಿಯಮ್ಸ್ ತುಂಬ ಕಡಿಮೆ ಇರುತ್ತೆ ಕಂಪೇರ್ಡ್ ಟು ಮಂತ್ಲಿ ಎಕ್ಸ್ಪೈರಿ. ಫಾರ್ ಎಕ್ಸಾಂಪಲ್, ತುಂಬ ಜನ ವೀಕ್ಲಿ ಎಕ್ಸ್ಪೈರಿಲಿ ಯಾಕೆ ಟ್ರೇಡ್ ಮಾಡ್ತಾರೆ ಅಂದರೆ ಅದಕ್ಕೆ ತುಂಬ ಕಡಿಮೆ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಆಮೇಲೆ ತುಂಬ ಜಾಸ್ತಿ ಲಾಟ್ಸ್ ಕೂಡ ತೊಗೊಬೋದು. ಫಾರ್ ಎಕ್ಸಾಂಪಲ್, ಇವಾಗ ಬ್ಯಾಂಕ್ ನಿಫ್ಟಿಲಿ ಒಂದು ಲಾಟ್ ಬಂದು 15 ಕ್ವಾಂಟಿಟೀಸ್ ಇರುತ್ತೆ. ಒಂದು ಕ್ವಾಂಟಿಟಿ ಬಂದು 250 ರುಪೀಸ್ ಇರುತ್ತೆ ಅಂದ್ಕೊಳ್ಳಿ. 15 × 250 ಅಂದರೆ 3750 ರುಪೀಸ್ ಮಾತ್ರನೇ ಇನ್ವೆಸ್ಟ್ಮೆಂಟ್ ಬೇಕಾಗಿರುತ್ತೆ. ತುಂಬ ಸ್ಮಾಲ್ ಟೈಮ್ ಟ್ರೇಡರ್ಸ್ ಹತ್ರ ಬರೀ 10,000 ಆ್ಯಂಡ್ 20,000 ಕ್ಯಾಪಿಟಲ್ ಇಟ್ಕೊಂಡಿರ್ತಾರೆ. ಅವರು ವೀಕ್ಲಿ ಎಕ್ಸ್ಪೈರಿನೇ ಪ್ರಿಫರ್ ಮಾಡ್ತಾರೆ, ಬಿಕಾಸ್ ಆಫ್ ಅವ್ರು ತುಂಬ ಕ್ವಾಂಟಿಟಿ ತೊಗೊಬೋದು, ಆಮೇಲೆ ತುಂಬ ಕ್ಯಾಪ್ಚರ್ ಮಾಡ್ಬೋದು ಅಂತ. ಆಮೇಲೆ ನ್ಯೂ ಟ್ರೇಡರ್ಸು ಅಷ್ಟೇ, ಅವರು ವೀಕ್ಲಿ ಎಕ್ಸ್ಪೈರಿಲೇ ಟ್ರೇಡ್ ಮಾಡ್ತಾರೆ, ಬಿಕಾಸ್ ಆಫ್ ಅವ್ರ ಹತ್ರ ತುಂಬ ಲೆಸ್ ಕ್ಯಾಪಿಟಲ್ ಇರುತ್ತೆ ಅಂತ. ಇವಾಗ ನಾವು ಡಿಸ್ಅಡ್ವಾಂಟೇಜಸ್ ಆಫ್ ವೀಕ್ಲಿ ಎಕ್ಸ್ಪೈರಿ ಬಗ್ಗೆ ಮಾತಾಡೋಣ. ಫಸ್ಟ್ ಡಿಸ್ಅಡ್ವಾಂಟೇಜ್ ಬಂದು ಟೀಟಾ ಡಿ ಕೆ, ಅಂದರೆ ಟೈಮ್ ಡಿ ಕೆ. ಎಕ್ಸ್ಪೈರಿ ಡೇ ಹತ್ರ ಬರ್ತಾ ಬರ್ತಾ ನಮ್ಮ ಪ್ರೀಮಿಯಮ್ಸ್ ರ್ಯಾಪಿಡಾಗಿ ಡಿ ಕೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಎಕ್ಸ್ಪೈರಿ ದಿನ ಅಪ್ಸೈಡ್ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಆಮೇಲೆ ನಾವು ಕಾಲ್ ಸೈಡ್ ಎಂಟ್ರಿ ಆಗಿರ್ತೀವಿ. ಮಾರ್ಕೆಟ್ ನಮ್ಮ ಆಪೋಸಿಟ್ ಏನಾದರೂ ಡೌನ್ ಸೈಡ್ ಮೊಮೆಂಟಮ್ ಕೊಡ್ತು ಅಂದ್ಕೊಳ್ಳಿ, ನಮ್ಮ ಪ್ರೀಮಿಯಮ್ಸ್ ರ್ಯಾಪಿಡಾಗಿ ಝೀರೋ ಆಗುತ್ತೆ. ಆಮೇಲೆ ತುಂಬ ಜನ ಎಕ್ಸ್ಪೈರಿ 1 ಡೇ ಬಿಫೋರ್ BTST ಟ್ರೇಡ್ಸ್ನ ಮಾಡ್ತಾರೆ. ಅವರು 3 PM ವರೆಗೂ ಹೋಲ್ಡ್ ಮಾಡಿಕೊಂಡೇ ಇರ್ತಾರೆ, ಅದು ಕೂಡ ಝೀರೋ ಆಗುತ್ತೆ. ಎಕ್ಸೆಪ್ಟ್ ಇನ್ ದ ಮನಿಗೆ ಮಾತ್ರನೇ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರುತ್ತೆ. ಅಟ್ ದ ಮನಿ, ಔಟ್ ಆಫ್ ದ ಮನಿಗೆ ಎಕ್ಸ್ಟೆನ್ಸಿಕ್ ವ್ಯಾಲ್ಯೂನೇ ಇರುತ್ತೆ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರೋದೇ ಇಲ್ಲ. ಅದಕ್ಕೆ ಅದು ಅಲ್ಟಿಮೇಟ್ಲಿ ಝೀರೋ ಆಗುತ್ತೆ. ನಿಮ್ಮ ಪ್ರೀಮಿಯಮ್ಸ್ ಎಲ್ಲ ಆಪ್ಷನ್ ಸೆಲ್ಲರ್ಸ್ ತೊಗೊಂಡು ಹೋಗ್ತಾರೆ. ಆಪ್ಷನ್ ಸೆಲ್ಲಿಂಗ್ ಬಗ್ಗೆ ನಾನು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ ಇನ್ ಕಮ್ಮಿಂಗ್ ಡೇಸ್. ಇವಾಗ ನಾವು ಮಂತ್ಲಿ ಎಕ್ಸ್ಪೈರಿ ಅಡ್ವಾಂಟೇಜಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಮಗೆ ಮೇನ್ ಅಡ್ವಾಂಟೇಜ್ ಬಂದು ನಮಗೆ ಇಲ್ಲಿ ಲಾಸ್ ಪರ್ಸೆಂಟೇಜ್ ತುಂಬ ಕಡಿಮೆ ಇರುತ್ತೆ. ಆಮೇಲೆ ನಮ್ಮ ಪ್ರೀಮಿಯಮ್ಸ್ ಕೂಡ ಝೀರೋ ಆಗೋ ಭಯ ಇರಲ್ಲ, ಯಾಕಂದರೆ ನಮಗಿನ್ನ ಎಕ್ಸ್ಪೈರಿಗೆ 4 ವೀಕ್ಸ್ ಟೈಮ್ ಇರುತ್ತೆ. ಆಮೇಲೆ ತುಂಬ ಕ್ಯಾಪಿಟಲ್ ಇರೋರು ಮಂತ್ಲಿ ಎಕ್ಸ್ಪೈರಿನ ಯಾಕೆ ಪ್ರಿಫರ್ ಮಾಡ್ತಾರೆ ಅಂದರೆ ಅವ್ರ ಹತ್ರ ಮಿನಿಮಮ್ 10 lakhs ಇಟ್ಕೊಂಡಿರ್ತಾರೆ. ಸೊ ಅವ್ರ ರಿಸ್ಕ್ ಟು ರಿವಾರ್ಡ್ ಪ್ರಕಾರ ಇದರಲ್ಲಿ ಟ್ರೇಡ್ ಮಾಡ್ತಾರೆ, ಯಾಕಂದರೆ ಇದರಲ್ಲಿ ತುಂಬ ಲಾಸ್ ಆಗಲ್ಲ. ಇವೆರಡೇ ಅಡ್ವಾಂಟೇಜ್ ಇರೋದು ನಮಗೆ ಮಂತ್ಲಿ ಎಕ್ಸ್ಪೈರಿಲಿ. ಆಮೇಲೆ ಇವಾಗ ಮಂತ್ಲಿ ಎಕ್ಸ್ಪೈರಿ ಡಿಸ್ಅಡ್ವಾಂಟೇಜಸ್ ಬಂದರೆ ತುಂಬ ಸ್ಮಾಲ್ ಟೈಮ್ ಟ್ರೇಡರ್ಸು ಇದರಲ್ಲಿ ಎಂಟ್ರಿ ತೊಗೊಳಕ್ಕಾಗಲ್ಲ. ಯಾಕೆ ಅಂದರೆ ಒಂದೊಂದು ಪ್ರೀಮಿಯಮ್ಸ್ ಬಂದು ಇಲ್ಲಿ 1000 to 1200 ಇರುತ್ತೆ. ನಮ್ಮ ಬ್ಯಾಂಕ್ ನಿಫ್ಟಿ ಪ್ರಕಾರ ಒಂದು ಲಾಟ್ ತೊಗೊಳಕ್ಕೂ ಕೂಡ 15,000 to 17,000 ನಮಗೆ ಒಂದು ಸತಿ ಇನ್ವೆಸ್ಟ್ಮೆಂಟ್ ಬೇಕಾಗಿರುತ್ತೆ ಒಂದು ಲಾಟ್ ತೊಗೊಳಕ್ಕೆ. ಅದಕ್ಕೆ ತುಂಬ ಸ್ಮಾಲ್ ಟೈಮ್ ಟ್ರೇಡರ್ಸ್ ಇದನ್ನು ಪ್ರಿಫರ್ ಮಾಡಲ್ಲ. ಆಮೇಲೆ ತುಂಬ ಆಪ್ಷನ್ ಸೆಲ್ಲರ್ಸು ಕೂಡ ಇದನ್ನು ಯಾಕೆ ಪ್ರಿಫರ್ ಮಾಡಲ್ಲ ಅಂದರೆ ಮಂತ್ಲಿ ಎಕ್ಸ್ಪೈರಿನ ಪ್ರೀಮಿಯಮ್ಸ್ ತುಂಬ ಇರುತ್ತೆ. ಅವ್ರಿಗೂ ಅಷ್ಟೇ ತುಂಬ ಕ್ಯಾಪಿಟಲ್ ಬೇಕಾಗುತ್ತೆ ಪ್ರೀಮಿಯಮ್ಸ್ನ ಸೆಲ್ ಮಾಡೋಕ್ಕೆ. ಅದಕ್ಕೆ ಅವರು ಕೂಡ ಇದನ್ನು ಪ್ರಿಫರ್ ಮಾಡಲ್ಲ. ಮಂತ್ಲಿ ಎಕ್ಸ್ಪೈರಿ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಏನಂದರೆ ಅದರಲ್ಲಿ ಎಕ್ಸ್ಟೆನ್ಸಿಕ್ ವ್ಯಾಲ್ಯೂ ತುಂಬ ಜಾಸ್ತಿ ಇರುತ್ತೆ. ಆಮೇಲೆ ತುಂಬ ಜನ ಮಂತ್ ಎಂಡ್ವರೆಗೂ ಹೋಲ್ಡ್ ಮಾಡ್ತಾರೆ, ಅವ್ರಿಗೆ ಅಲ್ಟಿಮೇಟ್ಲಿ ಲಾಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ಟ್ರೇಡರ್ ಬಿಗಿನಿಂಗ್ ಆಫ್ ದ ಮಂತೇನೆ ಮಾರ್ಕೆಟ್ 1000 ಪಾಯಿಂಟ್ಸ್ ರ್ಯಾಲಿ ಆಗ್ಬೋದು ಅಂತ ಒಂದು ವ್ಯೂ ಮಾಡ್ಕೊಂಡಿರ್ತಾನೆ. ಅದಕ್ಕೆ ಕಾಲ್ ಸೈಡ್ OTMನ 1000 ಪಾಯಿಂಟ್ಸ್ ಔಟ್ ಆಫ್ ದ ಮನಿನ ಬೈ ಮಾಡ್ತಾನೆ. ಮಾರ್ಕೆಟ್ ಏನಾದರೂ 1000 ಪಾಯಿಂಟ್ಸ್ ಮಂತ್ ಎಂಡಲ್ಲಿ 1000 ಪಾಯಿಂಟ್ಸ್ 1500 ಪಾಯಿಂಟ್ಸ್ ರ್ಯಾಲಿ ಕೊಟ್ಟಿಲ್ಲ ಅಂದರೆ ಅವ್ನ ಪ್ರೀಮಿಯಮ್ಸ್ ಅಲ್ಟಿಮೇಟ್ಲಿ ಝೀರೋ ಆಗುತ್ತೆ. ಸೊ ಈ ಇನ್ಫಾರ್ಮೇಷನ್ ಟ್ರೇಡಿಂಗಲ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, ನಮ್ಮದು ABTech ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಸೆಂಟರ್ ಇದೆ ಇನ್ RR ನಗರ್. ನೀವು ಆಫ್ಲೈನ್ ಕ್ಲಾಸಸ್ಗೋಸ್ಕರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮಲ್ಲಿ 2 ಬ್ಯಾಚ್ ಬರುತ್ತೆ, ಒಂದು ವೀಕೆಂಡ್ ಬ್ಯಾಚ್, ಆಮೇಲೆ ಇನ್ನೊಂದು ವೀಕ್ ಡೇ ಬ್ಯಾಚ್. ಅದು ಎವ್ರಿ ಮಂಡೇ ಸ್ಟಾರ್ಟ್ ಆಗುತ್ತೆ. ವೀಕೆಂಡ್ ಬ್ಯಾಚ್ ಬಂದು ಸ್ಯಾಟರ್ಡೇ ಸಂಡೇ ಇರುತ್ತೆ. ಪ್ಲೀಸ್ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.